ಬಂದ ಚಿನ್ನ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಅಂತ ಹೇಳೋಣ ಅಂತಿದ್ದೆ. ಅಷ್ಟ್ರಲ್ಲಿ ಬಂದೆ ನೋಡು. ಇರು. ನಿಮ್ಮಪ್ಪ ನಿನ್ಗೋಸ್ಕರ ಮಾರ್ಕೆಟಿಂದ ಏನ್ ತಂದಿದ್ದಾರೆ ಹೇಳು? ಗಿಣ್ಣು. ತೂತ್ ಬಾಯಿ. ಮಾಡು. ಚೆನ್ನಾಗಿದ್ಯಾ? ಚೆನ್ನಾಗಿರದೆ ಇರುತ್ತಾ? ನಮ್ಗೆ ಅನುಗ್ ಇಷ್ಟ ಅಂತ ಸಿಟಿ ಮಾರ್ಕೆಟ್ಗೆ ಹೋಗಿ ದೊಡ್ಡ ಅಂಗಡಿಲಿ ತಂದೆ. ಅನು, ನಿಮ್ಮಪ್ಪ ನೀನು ತಿನ್ನೋ ತನಕ ತಿನ್ನಲ್ಲ ಅಂತ ಹಾಗೆ ಇಟ್ಟಿದ್ದಾರೆ. ತಗೋ, ನಿಮ್ಮ ಅಪ್ಪನಿಗೂ ತಿನ್ನಿಸಿ ನೀನು ತಿನ್ನು. ವಾ ಅನು, ನಂಗೂ ಅಮ್ಮಂಗೂ ನೀನೇನೋ ತಂದಿದ್ಯಾ? ಏನಿಲ್ಲ ಅಪ್ಪ, ಆಫೀಸ್ ಐಟಮ್ಸ್. ಇದನ್ನ ಯಾಕೆ ಮನೆಗೆ ತಂದಿದ್ಯಾ? ಆಫೀಸಲ್ಲಿ ರಿನೋವೇಷನ್ ನಡೀತಾ ಇತ್ತು. ಡೆಸ್ಕ್ ಎಲ್ಲ ಖಾಲಿ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ. ಹ್ಞೂ, ದೊಡ್ಡ ಆಫೀಸ್ ಅಂದಮೇಲೆ ಇದೆಲ್ಲ ಇರುತ್ತೆ. ಆಫೀಸಿಂದ ತರೋದನ್ನ ಇಡೋದಕ್ಕೆ ಒಂದು ಜಾಗ ಮಾಡಿಡು ಸುಬ್ಬು. ಒಂದು ಸಪ್ರೇಟ್ ಬೀರು ತಗೊಂಡಲ್ಲ ಅವಳಿಗೋಸ್ಕರ. ಇನ್ಮೇಲೆ ಇಂಥದ್ದು ಏನಾದ್ರು ತರೋದಿರುತ್ತೆ ಅಲ್ವಾನು? ಬೀರು ತಂದು ಎಲ್ಲೇ ಇಡ್ತೀಯಾ? ಅನು, ಈ ಆಫೀಸಿಂದ ಇವೆಲ್ಲ ತರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಮ್ಮ. ರೇ, ದೊಡ್ಡ ಆಫೀಸರ್ ಹೇಳ್ದಾಗ ತಗೊಂಡೋಗಲ್ಲ ಅಂತ ಹೇಳಕ್ಕಾಗತ್ತಾ? ಪುಷ್ಪ, ನೀ ಗಿಣ್ ತಿನ್ಲೇ ಇಲ್ಲ. ಈ ಮಸ್ಕ ಎಲ್ಲ ಬೇಡ. ಅನುಗೆ ಈ ಸಿಹಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅವಳಿಗೆ ತಿನ್ಸಿ. ನೀನೇ ತಿನ್ನು ಬಂಗಾರ, ತಿನ್ನು. ನನ್ನ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡೋದೆ ಸರಿ ಅನ್ಸುತ್ತೆ. ಅನು, ಹೇಗೆ ಹೇಳಿ ರಮ್ಯಾ? ಸದ್ಯಕ್ಕೆ ಈಗ ಮನೇಲಿರೋದು ಒಂದೇ ಖುಷಿ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋದು. ಅಪ್ಪ ಅಮ್ಮನ ಕಣ್ಣಲ್ಲಿ ನನ್ನ ಮೇಲೆ ಇಟ್ಟಿರೋ ಭರವಸೆ ನೀನು ನೋಡಿದ್ಯಾ ರಮ್ಯಾ? ಅದನ್ನ ಹೇಗೆ ಹಾಳು ಮಾಡಲಿ? ಬಟ್ ಬೇರೆ ಆಪ್ಷನ್ ಏನಿದೆ? ಅಂದ್ಹಾಗೆ ನೀನು ಆರ್ಯವರ್ಧನ್ ಸರ್ಗೆ ಹೇಳ್ದ? ಇಲ್ವೇ, ಅವ್ರು ತುಂಬ ಬ್ಯುಸಿ ಇದ್ರು. ನಂಗೆ ಅವ್ರನ್ನ ಮೀಟ್ ಕೂಡ ಮಾಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ವೇ, ತಿಂಗಳಾದ್ರೆ ಮಗಳು ಮನೆಗೆ ಸಂಬಳ ತರ್ತಾಳೆ ಅಂತ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಈಗ ನಿಂಗೆ ಉಳ್ದಿರೋದು ಒಂದೇ ದಾರಿ ಅನು, ನೀನು ಬೇರೆ ಕೆಲಸ ನೋಡ್ಕೋಬೇಕು ಅಷ್ಟೇ. ಅಪ್ಪ, ಈಗಲೇ ಹಿಂಗೆ ಬಿಡ್ತಾನೆ ನೀರನ್ನ. ಇನ್ನು ಬೇಸಿಗೆಗಾಲಕ್ಕೆ ಅದು ಹೆಂಗೆ ಬಿಡ್ತಾನೋ. ಅನು, ಆಫೀಸ್ಗೆ ಹಂಗೆ ಹೋಗ್ಬೇಡ. ಡಬ್ಬಿಗೆ ಊಟ ಹಾಕ್ಕೊಡ್ತೀನಿ. ನೀನು ಅಷ್ಟೇ ಸುಬ್ಬು. ಡಬ್ಬಿ ಬಿಟ್ಬಿಟ್ಟು ಹೋದ್ರೆ ಅನು ಇವಾಗ ಕಾಲೇಜ್ಗೆ ಹೋಗ್ತಿಲ್ಲ ತಂದ್ಕೊಡೋದಕ್ಕೆ. ಅಮ್ಮ, ನಂಗೆ ಡಬ್ಬಿ ಬೇಡ ಅಮ್ಮ. 5 ನಿಮಿಷ ಹಾಕ್ಕೊಡ್ತೀನಿ. ಇಲ್ಲ ಅಮ್ಮ, ಆಫೀಸಲ್ಲಿ ಊಟ ಇದೆ. ಓ, ನಮ್ಮ ಅಂಗಡಿ ತರ ನಿಮ್ಮ ಆಫೀಸಲ್ಲಿ ಊಟ ಕೊಡ್ತಾರಾ? ರೀ ಸುಬ್ಬ, ನಿಮ್ಮ ಅಂಗಡಿಗೂ ಅವಳ ಆಫೀಸ್ಗೂ ಹೋಲಿಸ್ಕೋಬೇಡಿ. ನಿಮ್ಮ ಯಜಮಾನ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ನಿಮ್ಮ ಡಬ್ಬಿಗೆ ಕೈ ಹಾಕ್ತಾ ಇದ್ರೆ ಸಾಕು. ಭಿಕ್ಷಕರ ತಟ್ಟೆಲು ಚಿಲ್ಲರೆ ಕೈ ಹಾಕೋ ಆಸಾಮಿ ಅವನು. ಅಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ. ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ದೇವ್ರು ಕಾಪಾಡ್ತಾನೆ ಕಡೆ. ನಾನು ಮೊದಲು ಎಲ್ರಿಗೂ ಊಟ ಕೊಡಿಸ್ತಾ ಇದ್ದೆ. ಇವತ್ತು ನನ್ನ ಕೈಯಲ್ಲಿ ಆಗಲ್ಲ. ಒಂದು ದಿನ ಬರುತ್ತೆ, ಮತ್ತೆ ನಾನು ಎಲ್ರಿಗೂ ಊಟ ಕೊಡಿಸ್ತೇನೆ. ಕೊಡಿಸಿನೇ ಈ ಸ್ಥಿತಿಗೆ ಬಂದಿರೋದು. ಈಗಲಾದ್ರೂ ಸ್ವಲ್ಪ ತಗೊಳ್ಳೋದನ್ನ ಕಲೀರಿ. ಬಂಗಾರ, ನಿಮ್ಮ ಅಮ್ಮನ ಮಾತನ್ನು ಕೇಳಬೇಡ. ಯಾವಾಗಲೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆಗಲೇ ದೇವ್ರು ನಮ್ಮನ್ನು ಕಾಪಾಡೋದು. ಬರ್ತೀನಪ್ಪ. ಓಕೆ ಮಗ, ಬಾಯ್ ಅಮ್ಮ. ಬಾಯ್. ಕೆಲಸ ಇಲ್ಲ, ಈಗ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ರೀ ಸುಬ್ಬು, ಏನು ಆಗಿ ನೋಡ್ತಿದ್ದೀರಾ?
ಹೋಗಿ ಏನು ಮಾಡಬೇಕು ಅದನ್ನ ಮಾಡಿ ಆಮೇಲೆ ಎಲ್ಲ ಚೆನ್ನಾಗಿ ನೋಡ್ಬೋದು. ಮಗಳಿಗೆ ಮಾತ್ರ ಪ್ರೀತಿಯಿಂದ ಬಾಯ್ ಅಂತೀಯ, ಯಾವತ್ತಾರು ಒಂದಿನ ನನಗೆ. ರೀ ಈಗ ಸುಮ್ಮನೆ ಹೋದ್ರೆ ಸರಿ. ಅಯ್ಯಯ್ಯೋ ಸುಬ್ಬು, ಒಂದು ನಿಮಿಷ ಡಬ್ಬಿ ಅಯ್ಯೋ ತಗೊಳ್ಳಿ. ಬಾಯ್ ಬಾಯ್. ಸರ್, ನಿನ್ನೆ ಮೀಟಿಂಗ್ದು ಮಿನಿಟ್ಸ್ ರೆಡಿ ಇದೆ. ಶಾಲೆ ಅದರ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡಿ ಸರ್. ಒನ್ ಸೆಕ್ ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಅವರ್ ನ್ಯೂದಸ್ ಆಪರಾಂಡಿ ಇಸ್ ಅವರ್ USP. ಓಕೆ? ಎಸ್ ಸರ್, ನಾನು ಮಾಡ್ತೀನಿ ಸರ್. ಗುಡ್. ಎಸ್ ಮಯೂರ್? ಸರ್, ಈ ಪ್ರಾಜೆಕ್ಟ್ ರಿಲೇಟೆಡ್ ಬಗ್ಗೆ ನಾನೊಂದು PPT ರೆಡಿ ಮಾಡಿದ್ದೀನಿ. ನೀವು ಅಂದರೆ ಒಂದು ಕೆಲಸ ಮಾಡು, ಅದನ್ನು ಮೀರಾ ಕೊಡು. ಮೀರಾ, ಗೆಟ್ ಬ್ಯಾಕ್ ಟು ಮೀ ಆನ್ ದಿಸ್. ಶೋರ್. ಓಕೆ ಸರ್, ಮತ್ತೆ ಮೈಸೂರು ಕೇಸ್ದು ನಾಡಿದ್ದು ಅದನ್ನು ಆಮೇಲೆ ಮಾತಾಡೋಣ. ಜೆಂಡಿ ನಡಿ ಹೊರಡೋಣ. ಜೆಂಡೆ ಸರ್, ಆ UK ಕ್ಲೈಂಟ್ಸ್ ಸರ್ ಏನಾಯ್ತು? ಆ UK ಕ್ಲೈಂಟ್ಸ್ ಬಂದ್ರ? ಯಾವಾಗಲೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಆಗಲೇ ದೇವ್ರು ನಮ್ಮನ್ನು ಕಾಪಾಡೋದು. Get out! Who the hell is she? Get out! You are fired! ನೀನು ಆರ್ಯವರ್ಧನ್ ಸರ್ಗೆ ಹೇಳ್ದ? Perhaps this solves the problem and our upcoming products will gain people's attention. Mayur?